ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶಾಲಾ ಕಾಲೇಜು ಆಸುಪಾಸು ಗುಟ್ಕಾ ಸಿಗರೇಟ್ ಮಾರಾಟ, ದಿಢೀರ್ ಭೇಟಿ ಕೊಟ್ಟು ಮಾಲೀಕನ ಬೆವರಿಳಿಸಿದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಶಿಕ್ಷಕರನ್ನು ಸನ್ಮಾನಿಸುವ ಮೂಲಕ ಮಗ ಕಾಶಿಕ್ ಜನ್ಮದಿನ ಆಚರಿಸಿದ ಸಾಮಾಜಿಕ ಕಾರ್ಯಕರ್ತ ಸೈಯದ್ ಆಸಿಫ್. 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಈಜುಕೊಳ ಬಂದ್, ಕಳಪೆ ಕಾಮಗಾರಿಯಿಂದ ಈಜುಕೊಳ ಟೈಲ್ಸ್ ಪುಡಿ. ಮಳೆಗಾಲ ನಂತರ ರಿಪೇರಿ ಭರವಸೆ ನೀಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಈಗ ಸುದ್ದಿಯ ವಿವರ. ಸರ್ಕಾರಿ ಶಾಲಾ ಕಾಲೇಜು ಪಕ್ಕ ಗುಟ್ಕಾ, ಸಿಗರೇಟ್ ಇನ್ನಿತರೆ ಮಾದಕ ವಸ್ತುಗಳನ್ನು ಮಾರಾಟ ಮಾಡಬಾರದು ಎನ್ನುವ ನಿಯಮವೇನೋ ಇದೆ. ಆದರೆ ಅದರ ಪಾಲನೆ ಪರಿಣಾಮಕಾರಿಯಾಗಿ ಆಗುತ್ತಿಲ್ಲ. ಆಗಾಗ ಅಧಿಕಾರಿಗಳು ಬಂದು ದಾಳಿ ಮಾಡುತ್ತಾರೆ. ನಂತರ ಯಥಾ ಪ್ರಕಾರ ಮಾರಾಟ ಮುಂದುವರಿಯುತ್ತದೆ. ಶಾಸಕ ಗೋಪಾಲಕೃಷ್ಣ ಬೇಳೂರು ಕಾಲೇಜು ಸಮೀಪ ಇರುವ ಅಂಗಡಿಯೊಂದಕ್ಕೆ ಗ್ರಾಹಕರಂತೆ ಹೋಗಿ ಗುಟ್ಕಾ ಮತ್ತು ಸಿಗರೇಟ್ ಮಾರಾಟ ಮಾಡುತ್ತಿರುವ ಅಂಗಡಿ ಮಾಲೀಕನನ್ನು ತರಾಟೆಗೆ ತೆಗೆದುಕೊಳ್ಳುವ ಮೂಲಕ ಅನುಕರಣೀಯ ಕೆಲಸ ಮಾಡಿದ್ದಾರೆ. ಅದೇ ಚಿಕ್ಕ ತಂಬಾಕು ಅದಕ್ಕೆ ಮಿಕ್ಸ್ ಮತ್ತೆ ಯಾವುದಿದೆ? ಸೂಪರ್ ಇದೆ. ಯಾರು ಅಂಗಡಿ ಇದೆ? ಇದೆಯಲ್ಲ ತಂಬಾಕು ಇಲ್ಲಿದೆ. ತಂಬಾಕು ಕೊಟ್ಟನಲ್ಲ, ಇದಾವೆ ಇವ್ರ ಹತ್ರ. ಯಾರ್ದು ಅಂಗಡಿ ಇದೆ? ಯಾವುದು ನಿಲ್ಸೋದು? ಹಾಂ, 10 ದಿವಸ ಆಯಿತು. ಕಾಲೇಜ್ ಹತ್ರ ಯಾಕೆ ಕೊಟ್ಟೆ? ಯಾವ್ದು ಇದು? ಯಾವುದು ಇದು? ಯಾಕೆ ಮಾಡ್ತೀವಿ? ಯಾವ್ದು ಹಾಂ? ಯಾರು ಅಂಗಡಿ ಯಾರು? ಯಾರು? ಹಾಂ, ರಾಜೇಶ ಖಾಲಿ ಮಾಡ್ತೀನಿ. ಹಾಂ, ಮಾನ್ಪಾದ ಮಾಡ್ತೀನಿ. ಯಾರು ಕಾಲೇಜ್ ಹಾಂ? ಯಾರು ಕಟ್ಟಕ್ಕೆ ಹೇಳಿದ್ರು? ಅವ್ರ ಅಪ್ಪನ ಜಾಗ ನೀವೇ ಜಾಗದಲ್ಲಿ ಕಟ್ಟಿ ಮಾನ್ಪಾದ ಮಾಡ್ತೀನಿ. ಹಂಗೆ ಮತ್ತೇನು ಮಾಡ್ತಾ ಇದ್ದೀನಿ? ಹಾಂ, ಅದೇನದು? ಸಿಗರೇಟ್ ಹಾಂ, ಸಾಮಾಜಿಕ ಕಾರ್ಯಕರ್ತ ಹಾಗೂ ಉದ್ಯಮಿ ಸೈಯದ್ ಆಸಿಫ್ ತಮ್ಮ ಮಗ ಸೈಯದ್ ಕಾಶಿಫ್ ಅವರ ಜನ್ಮದಿನವನ್ನು ಶಿಕ್ಷಕರಿಗೆ ಸನ್ಮಾನ ಮಾಡುವ ಮೂಲಕ ಭಾನುವಾರ ಆಚರಿಸಿದ್ದಾರೆ. ಸೈಯದ್ ಆಸಿಫ್ ಸಾಮಾಜಿಕ ಕಾರ್ಯಕರ್ತರಾಗುವ ಜೊತೆಗೆ ಸಹಕಾರ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಮಗನ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡಿ ಪಾರ್ಟಿ ಮಾಡಿ ಆಚರಿಸದೆ ವಿದ್ಯೆ ಕಲಿಸುವ 12 ಶಿಕ್ಷಕರಿಗೆ ಸನ್ಮಾನಿಸುವ ಮೂಲಕ ಮಾದರಿಯಾಗಿದ್ದಾರೆ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಸರ್ಕಾರಿ ಉರ್ದು ಪ್ರೌಢಶಾಲೆ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್. ಎಲ್ರಿಗೂ ನಮಸ್ಕಾರ. ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವುಗಳೆಲ್ಲ ಇಲ್ಲಿ ಸೇರಿದ್ದೇವೆ. ಸಾಗರದ ಉದ್ಯಮಿಗಳಾಗಿರ್ತಕ್ಕಂಥ ಶ್ರೀಯುತ ಸೈಯದ್ ಆಸಿಫ್ ಅವರು ಇವತ್ತೊಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ತಮ್ಮ ಮಗನ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಶಿಕ್ಷಕರನ್ನ ಕರೆದು ಇಲ್ಲಿ ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ವಿಶೇಷ ಅಂತಂದ್ರೆ ತಂದೆ ಮಗ ಇಬ್ರು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ತಾವು ತಮ್ಮ ಮಗ ಇಬ್ರು ಕೂಡ ಸೇರಿ ಈ ಒಂದು ಶಿಕ್ಷಕರಿಗೆಲ್ಲರಿಗೂ ಕೂಡ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ದಿನ ಸಾಮಾನ್ಯವಾಗಿ ಕೇಕ್ ಅನ್ನ ಕಟ್ ಮಾಡ್ತಕ್ಕಂಥದ್ದು, ಬಲೂನ್ ಅನ್ನ ಹೊಡಿತಕ್ಕಂಥದ್ದು ಒಂದು ಹುಟ್ಟುಹಬ್ಬ ಅಂತಂದ್ರೆ ಆ ತರ ಇರುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ವಿಶೇಷವಾಗಿ ವಿಶಿಷ್ಟವಾಗಿ ಚಿಂತನೆಯನ್ನು ಮಾಡಿದ್ರೆ ಈ ತರದಾಗಿರ್ತಕ್ಕಂಥ ಒಂದು ಹೊಸ ರೀತಿಯ ಆಚರಣೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ನಮಗೆಲ್ಲ ಬಹಳ ಖುಷಿಯಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಕರೆದು ಗೌರವಿಸಿರತಕ್ಕಂಥದ್ದು ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ನಮಗೆಲ್ಲ ನೀಡಿದಾಗಿದೆ. ಮತ್ತೆ ಒಂದು ಹುಟ್ಟುಹಬ್ಬವನ್ನು ಹೀಗೂ ಕೂಡ ಆಚರಣೆ ಮಾಡಬಹುದು ಹೇಳ್ತಕ್ಕಂಥದ್ದಕ್ಕೆ ಒಂದು ಉದಾಹರಣೆಯನ್ನ ಅವರು ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ಶಿಕ್ಷಕರು ಅವರಿಗೆ ಶುಭ ಹಾರೈಸ್ತಕ್ಕಂಥದ್ದು ಇಷ್ಟೇ. ಅವರಿಗಾಯ್ತು, ಅವರ ಮಗುವಿಗಾಯ್ತು ಒಳ್ಳೆಯ ಭವಿಷ್ಯ ಪ್ರಾಪ್ತವಾಗಲಿ, ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಶುಭವನ್ನ ಹಾರೈಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ಅಫ್ಸರ್ ಪಾಷಾ, ಸೈಯದ್ ಫೈರೋಸ್, ಮೊಹಮ್ಮದ್ ಅಲಿ ಬೇಗ್, ಮೊಹಮ್ಮದ್ ಫಾರೂಕ್,
ಸೈಯದ್ ದಸ್ತಗೀರ್, ಖಲೀಲ್ ಅಹ್ಮದ್, ಜುಲ್ಫಿಯಾ ಶೇಖ್, ಸುನೀಲ್, ನಿವೃತ್ತ ಶಿಕ್ಷಕ ಜಫರುಲ್ಲಾ, ಶರೀಫ್, ಅಬ್ದುಲ್ ರೆಹಮಾನ್ ಅವರನ್ನು ಸನ್ಮಾನಿಸಲಾಯಿತು. ನಗರಸಭಾ ಸದಸ್ಯ ಸೈಯದ್ ಜಾಕಿರ್, ಸೈಯದ್ ಕಾಶಿಫ್ ಇನ್ನಿತರರು ಹಾಜರಿದ್ದರು. ಸಾಗರದ ವಿಜಯನಗರದ ಬಡಾವಣೆಯಲ್ಲಿರುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಈಜುಕೊಳ ಮುಚ್ಚಿ 4 ತಿಂಗಳು ಕಳೆದಿದೆ. ಕಳಪೆ ಕಾಮಗಾರಿಯಿಂದ ಈಜುಕೊಳದೊಳಗಿನ ಟೈಲ್ಸ್ ಒಡೆದು ಹೋಗಿ ಈಜಲು ನೀರಿಗೆ ಇಳಿದವರಿಗೆ ಕಾಲಿಗೆ ಚುಚ್ಚುತ್ತಿದ್ದರಿಂದ ಈಜುಕೊಳವನ್ನು ಮುಚ್ಚಲಾಗಿದೆ. ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ಈಜುಕೊಳ ಸಾಕಷ್ಟು ಈಜು ಕಲಿಯುವವರಿಗೆ ಅನುಕೂಲ ಕಲ್ಪಿಸಿತ್ತು. ಆದರೆ ಬೇಸಿಗೆ ರಜೆ ಸಂದರ್ಭದಲ್ಲಿ ಮಕ್ಕಳು ಈಜು ಕಲಿಯುವ ಆಸಕ್ತಿ ಇದ್ದರೂ ಸರ್ಕಾರಿ ಈಜುಕೊಳ ಮುಚ್ಚಿದ್ದು ದುಪ್ಪಟ್ಟು ಶುಲ್ಕ ಕೊಟ್ಟು ಖಾಸಗಿ ಈಜುಕೊಳದಲ್ಲಿ ಈಜು ಕಲಿಯುವ ಸ್ಥಿತಿ ನಿರ್ಮಾಣವಾಗಿದೆ. ಈಜುಕೊಳಕ್ಕೆ ಮೊದಲು 2 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿಸಿದ್ದ ಶಾಸಕ ಗೋಪಾಲಕೃಷ್ಣ ಬೇಳೂರು ಈಜುಕೊಳವನ್ನು ಪುನರ್ ನಿರ್ಮಿಸುವ ಭರವಸೆ ನೀಡಿದ್ದು, ಮಳೆಗಾಲ ನಂತರ ಈಜುಕೊಳ ಪುನರಾರಂಭಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಈಜುಕೊಳ ಕುರಿತು ಸ್ಥಳೀಯ ನಾಗರಿಕರಾದ ಶ್ರೀಧರ್ ಶರ್ಮಾ ಜಿಟಿ ಹಾಗೂ ಇನ್ನಿತರರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ. ಶ್ರೀಧರ್ ಶರ್ಮಾ ಜಿಟಿ, ಹಿರಿಯ ನಾಗರಿಕರು ಮತ್ತು ನಿವೃತ್ತ ಹೈಸ್ಕೂಲ್ ಮುಖ್ಯೋಪಾಧ್ಯಾಯರು. ವಿಶೇಷ ಅಂದರೆ ಸಾಗರದಂತಹ ಊರಿನಲ್ಲೂ ಕೂಡ ಸರ್ಕಾರ ಈಜುಕೊಳ ಮಾಡಿದೆ, ತುಂಬ ಸಂತೋಷ ಆಗಿದೆ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ ನೀರಿನ ಕೊರತೆಯೋ ಅಥವಾ ವ್ಯವಸ್ಥೆಯ ಕೊರತೆಯೋ ಗೊತ್ತಿಲ್ಲ, ಇತ್ತೀಚೆಗೆ ಈಜುಕೊಳ ನಿಂತೇ ಹೋಗಿದೆ. ಇನ್ನೇನು ಕೆಲವೇ ದಿವಸದಲ್ಲಿ ಶಾಲಾ ಕಾಲೇಜು ಪ್ರಾರಂಭ ಆಗುತ್ತೆ. ಆದ್ದರಿಂದ ಆದಷ್ಟು ಬೇಗ ಈಜುಕೊಳ ಮತ್ತೆ ಪ್ರಾರಂಭ ಮಾಡಿದರೆ ಮಕ್ಕಳಿಗೆ ವಿಶೇಷವಾಗಿ ಮತ್ತು ಯುವಕರಿಗೆ ಇಲ್ಲಿ ಬಂದು ಈಜು ಕಲೀಲಿಕ್ಕೆ ಸಮಯ ಕಳೀಲಿಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಆಡಳಿತ ಯಂತ್ರ ಬೇಗ ಇಲ್ಲಿ ಈಜುಕೊಳವನ್ನು ಮತ್ತೆ ಪ್ರಾರಂಭ ಮಾಡಿಸಬೇಕು ಅಂತ ಸಾರ್ವಜನಿಕರ ಪರವಾಗಿ ಕೇಳ್ತಾ ಇದ್ದೀನಿ. ಇನ್ನೊಂದು ಕೇಳಿಬಂದ ವಿಚಾರ ಅಂತಂದರೆ ಈಜುಕೊಳದ ಒಳಗಡೆ ಇರುವಂಥ ಟೈಲ್ಸ್ ಎಲ್ಲ ಒಡೆದೋಗಿದೆ. ಮಕ್ಕಳಿಗೆ ಆಟ ಆಡುವಾಗ ಈಜುವಾಗ ಆ ಕಡೆ ಈ ಕಡೆ ಓಡಾಡುವಾಗ ಬಿದ್ದು ಗಾಯಗಳಾಗಿವೆ. ಇದನ್ನು ನಾವು ಸಾಗರದ ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರ ಗಮನಕ್ಕೂ ತಂದಿದ್ವಿ. ಅವರು ಇಲ್ಲಿಗೆ ಬಂದಾಗ ಅದನ್ನು ಸರಿಪಡಿಸ್ತೀನಿ ಅಂತ ಸ್ಪಾಟಲ್ಲೇ ಹೇಳಿದರು. ನಗರಸಭೆ ಅಧಿಕಾರಿಗಳು ಅದಕ್ಕೆ ಒಪ್ಕೊಂಡಿದ್ದರು. ಅದೇನು ಕಾರಣವೋ ಗೊತ್ತಿಲ್ಲ, ಇನ್ನೂವರೆಗೂ ಅದು ರಿಪೇರಿ ಆಗಿಲ್ಲ. ಅದರಿಂದ ಈಜುಕೊಳ ಪ್ರಾರಂಭವಾಗುವ ವೇಳೆಗೆ ಆ ಟೈಲ್ಸ್ ಹಾಳಾಗಿದ್ದನ್ನು ಕೂಡ ರಿಪೇರಿ ಮಾಡಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸಾರ್ವಜನಿಕರ ಪರವಾಗಿ ಕೇಳ್ತೀವಿ. ಇಲ್ಲಿ ವಿಜಯನಗರದವರು ನಾವು ಇಲ್ಲಿ ಸಮ್ಮರ್ ಹಾಲಿಡೇಸಲ್ಲಿ ಇವನ್ನು ಬೇರೆ ಕಡೆಯಿಂದ ಬಂದ ಮಕ್ಕಳು ಕೂಡ ಸ್ವಿಮ್ಮಿಂಗಿಗೆ ಇಲ್ಲಿ ಹೋಗ್ತಿದ್ರು. ಈ ಟೈಮು ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಹೇಳಿ ಕ್ಲೋಸ್ ಮಾಡಿದ್ದಾರೆ. ಬಟ್ ಮೇಂಟೆನೆನ್ಸ್ ಇಲ್ಲ, ಎಲ್ಲ ಒಡೆದು ಹೋಗಿದೆ ಅಲ್ಲಿ ಒಳಗಡೆ. ಮೇಂಟೆನೆನ್ಸ್ ಇಲ್ಲ ಟೋಟಲಿ. ಆ್ಯಕ್ಚುಲಿ ಆಗಿದ್ದರೆ ಚೆನ್ನಾಗಿರ್ತಿತ್ತು. ಮತ್ತು ಇಲ್ಲಿ ಇವನ್ನು ರೋಡ್ ಕೂಡ ಅಷ್ಟೇ ತುಂಬ ವರ್ಷದಿಂದನೇ ಅದೂ ಆಗಿಲ್ಲ. ಬಟ್ ಇಲ್ಲಿ ಪ್ರೋಗ್ರೆಸ್ ಬೇಕು ಈ ಸರಿ. ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದು ಅಂದ್ಕೊಳ್ತೀನಿ. ನೆಕ್ಸ್ಟ್ ಇಯರ್ ಅವರು ಅಟ್ಲೀಸ್ಟ್ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳು ಎಂಜಾಯ್ ಮಾಡಲಿ ಅಷ್ಟೇ. 2 ತಿಂಗಳಿಂದ ಸ್ವಿಮ್ಮಿಂಗ್ ಪೂಲು ಬಂದ್ ಬಿದ್ದಿದೆ. ಮಕ್ಕಳೆಲ್ಲ ದಿವಸ ಈಜು ಹೊಡ್ಯಕ್ಕೆ ಬಂದು ನೋಡ್ಕೊಂಡು ಹಂಗೆ ವಾಪಸ್ ಹೋಗ್ತಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ. ಪಾಪ ಮಕ್ಕಳಿಗೆಲ್ಲ ಬೇಸಿಗೆ ರಜಾ ವೇಸ್ಟ್ ಆಗಿದೆ. ಒಳಗಡೆ ಟೈಲ್ಸ್ ಎಲ್ಲ ಹೊಡೆದೋಗಿದೆ ಅಂತ ರಿಪೇರಿ ಅಂತ ಹೇಳಿ ಒಂದು 2 ತಿಂಗಳು ಹತ್ರ ಆಗ್ತಾ ಬಂತು. ಯಾವುದೇ ರೀತಿ ರಿಪೇರಿ ಮಾಡಿಲ್ಲ. ಒಂದು ಸ್ವಲ್ಪ ಇದ್ರ ಬಗ್ಗೆ ಕ್ರಮ ತಗೊಬೇಕು. ಅದೇ ಟೈಲ್ಸ್ ಎಲ್ಲ ಹೊಡೆದೋಗಿ ಮಕ್ಕಳಿಗೆ ಗಾಯ ಆಗಿದೆ. ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗಿದೆ. ಟೈಲ್ಸ್ ಹೊಡೆದೋಗೈತೋ ಇಲ್ಲ ಅದು ಗೊತ್ತಿಲ್ಲ. ಹೊಡೆದೋಗೈತೆ ಅಂತ ಹೇಳಿ ಬಂದ್ ಮಾಡಿ 2 ತಿಂಗಳು ಆಗ್ತಾ ಬಂತು. ರೆಡಿ ಬೇಗ ಮಾಡ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರು ನೋಡೋಕ್ಕೂ ಬಂದಿಲ್ಲ, ಎಂಥದಕ್ಕೂ ಬಂದಿಲ್ಲ. ಇಲ್ಲಿ ನಾವೇ ಬಂದು ಹೋಗ್ತೀವಿ. ಇಲ್ಲಿ ಈಜಾಡಕ್ಕಂತ ಬರ್ತೀವಿ, ಬಂದಾಗ್ತೈತಿ, ಹಂಗೆ ಮನೆ ಹೋಗ್ತಾ ಇರ್ತೀವಿ. ಯಾರಿಗೆ ಹೇಳ್ಬೇಕು? ತಮಗೆ ಈಜು ಕಲಿಯಲು ಈಜುಕೊಳ ಅಗತ್ಯ ಎಂದು ಶೀತಲ್ ಮತ್ತು ಖುಷಿ ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಖುಷಿ. ನನ್ನ ಹೆಸರು ಶೀತಲ್. ನಾವು ವಿಜಯನಗರದಲ್ಲಿದ್ದೀವಿ. ವಿಜಯನಗರದ ಹತ್ರ ಸ್ವಿಮ್ಮಿಂಗ್ ಪೂಲ್ ಇತ್ತು. ಅಲ್ಲಿ ಸಮ್ಮರ್ ಹಾಲಿಡೇಸ್ ನಾವು ಸ್ವಿಮ್ಮಿಂಗ್ ಪೂಲಿಗೆ ಬರ್ತಿದ್ವಿ. ಬಟ್ ಈ ಸರಿ ಸ್ವಿಮ್ಮಿಂಗ್ ಪೂಲಲ್ಲಿ ಅದು ಹಾಳಾಗಿದೆ, ಟೈಲ್ಸ್ ಎಲ್ಲ ಒಡೆದೋಗಿದೆ, ಸ್ವಿಮ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ರೆಡಿ ಮಾಡ್ತೀನಿ ಅಂತ ಕ್ಲೋಸ್ ಮಾಡಿದ್ರು, ಬಟ್ ರೆಡಿನೇ ಮಾಡಿಲ್ಲ ಇನ್ನೂ ಅಂತ ಹೇಳಿದ್ರು. ರೆಡಿ ಮಾಡ್ತೀವಿ ಅಂತ ಮಾಡಿದ್ರು, ಬಟ್ ಇನ್ನೂ ರೆಡಿ ಮಾಡಿಲ್ಲ. ಸೊ ಜಲ್ದಿ ರೆಡಿ ಮಾಡಿ. ನಮಗೆಲ್ಲ ರಜಾ ಸುಮ್ಮನೆ ವೇಸ್ಟ್ ಆಯಿತು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.